ಶಾಸಕರ ಮನೆ ಮುಂದಿನ ಜಾಗ. ಯಾವಾಗ್ಲೂ ಜನ ಓಡಾಡೋ ರಸ್ತೆ ಬೇರೆ. ಸಂಜೆ 4:30 ಸುಮಾರಿಗೆ ಕಾರು ನಿಲ್ಲಿಸಿ ಹೋದವರಿಗೆ 33 ಲಕ್ಷ ನಾಮ ಉಜ್ಜಿದ್ರು. ಇದರ ತನಿಖೆಗಿಳಿದ ಖಾಕಿ ಪಡೆ ಖದೀಮರ ಹುಟ್ಟಡಗಿಸಿದೆ. ಬ್ಯಾಂಕ್ನಿಂದಲೇ ಕಾರು ಬೆನ್ನತ್ತಿತ್ತು ಕಳ್ಳರ ಗ್ಯಾಂಗ್. 33 ಸೆಕೆಂಡ್ 33 ಲಕ್ಷ 3 ದಿನದಲ್ಲೇ ಕಟ್ಟಿದ್ರು ಹೆಡೆಮುರಿ. ಈ ವಿಡಿಯೋ ನೋಡ್ತಿದ್ರೆ ಭೂಮಿ ಮೇಲೆ ಎಂತೆಂಥ ಕಿಲಾಡಿಗಳಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಜಸ್ಟ್ 33 ಸೆಕೆಂಡ್ ನಲ್ಲಿ 33 ಲಕ್ಷ ಕದಿಯೋದು ಅಂದ್ರೆ ತಮಾಷೆ ಮಾತಾ ಹೇಳಿ? ಸಂಜೆ 4:30 ಹೊತ್ತು ಜನಗಳೆಲ್ಲ ಓಡಾಡೋ ರಸ್ತೆ ಬೇರೆ. ಎಷ್ಟು ಈಸಿಯಾಗಿ ಹಣ ಕದ್ದೊಯ್ತಾರೆ ನೋಡಿ. ಒಬ್ರಿಗೂ ಅನುಮಾನ ಬರಲಿಲ್ಲ, ಒಬ್ಬರ ಕಣ್ಣಿಗೂ ಬೀಳಲಿಲ್ಲ. ಕೇವಲ ಅರ್ಧ ನಿಮಿಷದಲ್ಲಿ ಕಂತೆ ಹಣ ಕದ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಶಾಸಕ ಬಸವರಾಜ್ ಶಿವಣ್ಣನವರ ಮನೆಯ ಮುಂದಿನ ಜಾಗ. ಇವರ ಮನೆ ಮುಂದೆಯೇ ಉದ್ಯಮಿಯೊಬ್ಬರ ಮನೆ ಇದೆ. ದೊಡ್ಡ ಕುಳ ಆಗಿರೋದ್ರಿಂದ ಲಕ್ಷದ ವ್ಯವಹಾರ ಮಾಡ್ತಾರೆ. ಹೀಗಾಗಿಯೇ 4 ದಿನದ ಹಿಂದೆ ಬ್ಯಾಂಕ್ಗೆ ಹೋಗಿ 33 ಲಕ್ಷ ಹಣ ಡ್ರಾ ಮಾಡ್ಕೊಂಡು ಬಂದಿದ್ರು. ಅಲ್ಲಿಯೇ ಹಂತಕರು ಸ್ಕೆಚ್ ರೆಡಿ ಮಾಡಿದ್ದಾರೆ. ಕಂತೆ ಹಣ ಡ್ರಾ ಮಾಡ್ಕೊಂಡಿದ್ದನ್ನ ನೋಡಿದ ಖದೀಮರ ಗ್ಯಾಂಗ್ ಕಾರನ್ನ ಬಿಟ್ಟು ಬಿಡದೆ ಫಾಲೋ ಮಾಡಿದೆ. ಕಾರ್ ಬಂದು ಮನೆ ಮುಂದೆ ನಿಲ್ತಿದ್ದಂತೆ ಅದರಲ್ಲಿದ್ದವರು ಇಳಿದು ಹೋಗಿದ್ದಾರೆ. ಆದ್ರೆ ಹಣದ ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟಿದ್ರು. ಇದನ್ನೇ ಕಾಯ್ತಿದ್ದ ಡಕಾಯಿತರು ತಮ್ಮ ಅಸಲಿ ಆಟ ಶುರು ಮಾಡಿದ್ದಾರೆ. ಮೆಲ್ಲಗೆ ಬಂದ ಖದೀಮನೊಬ್ಬ ಕಾರಿನ ಮುಂದೆ ಒಂದ್ಸಾರಿ ಓಡಾಡಿದ್ದಾನೆ. ಯಾರ ಸುಳಿವು ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಕಾರಿನ ಗ್ಲಾಸ್ ಒಡೆದು ಕಿಟಕಿಯಿಂದ ನುಗ್ಗಿದ್ದಾನೆ. ಹಣದ ಗಂಟು ಎತ್ಕೊಂಡು ಹೊರಬರ್ತಿದ್ದಂತೆ ಬೈಕ್ನಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ. 33 ಸೆಕೆಂಡ್ ನಲ್ಲೇ 33 ಲಕ್ಷ ಎತ್ಕೊಂಡು ಜೂಟ್ ಹೇಳಿದ್ರು. ಆ ಸಮಯದಲ್ಲಿ ಯಾರೋ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಯಾರೋ ಕಳ್ಳರು ಇದು ನಗದು ಹಣ ಕಳ್ಳತನ ಮಾಡಿದರು. ಮತ್ತೆ ಇಮಿಡಿಯೇಟ್ಲಿ ಎಸ್ಕೇಪ್ ಆಗಿದ್ದರು. ಈ ಸಿಸಿಟಿವಿ ದೃಶ್ಯ ಹಿಡಿದು ತನಿಖೆಗಿಳಿದ ಖಾಕಿ ಪಡೆ 4 ತಂಡ ರಚಿಸಿ ಆಂಧ್ರ ಟು ಬೆಂಗಳೂರಲ್ಲಿ ಹುಡುಕಾಟ ಶುರು ಮಾಡಿದ್ರು. ಮೂಲೆ ಜಾಲಾಡಿದ ಪೊಲೀಸರು 3 ದಿನದಲ್ಲಿ 5 ದರೋಡೆಕೋರರ ಹುಟ್ಟಡಗಿಸಿದ್ದಾರೆ. 4-5 ಜನ ಆರೋಪಿ ಅರೆಸ್ಟ್ಗೆ ಬಾಕಿದ್ದಾರೆ. ಎಲ್ಲ ಜನಕ್ಕೆ ಅರೆಸ್ಟ್ ಮಾಡ್ತೀನಿ. ಈಗ ನಮ್ಮ ಟೀಮ್ ಕೂಡ ಅಲ್ಲಿದೆ. ಟೋಟಲ್ 30 ಲಕ್ಷ ಅಮೌಂಟ್ ರಿಕವರಿ ಆಗಿದೆ. ಒಟ್ನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಖದೀಮರ ಹಾವಳಿ ಹೆಚ್ಚಾಗ್ತಿದ್ದು ಪೊಲೀಸರು ಹದ್ದಿನ ಕಣ್ಣಿಡಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ.